ಬಯೋಶಮನ್ ಅಂತ ನಮ್ಮದೊಂದು ಬಂದಿದೆಪ್ಪ, ಹೊಡಿಬೋದು, ನೋಡಿ ಟ್ರೈ ಮಾಡಿ ಬೇಕಾದರೆ ಅಂದರು. ಅದಕ್ಕೆ ನಾನು 10 ಏನು ಹೇಳ್ತಾರಲ್ಲ, ಸಾಯೋನಿಗೆ ಯಾವ್ದಾದ್ರು ಒಂದು ಹುಲ್ಲು ಸಿಕ್ಕಿದ್ರು ಹಗ್ಗ ಅಂತ ಹೇಳಿ ಆ ಥರ ನಾನೇನು ಮಾಡಿದೆ, ತಂದು ಹೊಡೆದೆ ಇದನ್ನು. ನಾನು ಸಣ್ಣ ಗಿಡಗಳನ್ನೇ ಅದಕ್ಕೆ ಟ್ರಯಲಾಗಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಒಬ್ಬ ರೈತ, ಇನ್ನೊಬ್ಬರು ರೈತರಿಗೆ ಏನೋ ನಾನು ಮಿಸ್ಗೈಡ್ ಮಾಡಬಾರ್ದಲ್ಲ. 4ನೇ ವರ್ಷದ್ದು ಫಸಲು ಬರೋದ್ರೊಳಗೆ ಮರ ಹೋಗುತ್ತೆ ಅನ್ನೋ ಬೇಜಾರಲ್ಲಿದ್ದೆ ನಾನು. ಅದಕ್ಕಿಂತ ಓಕೆ ಅನಿಸ್ತಾ ಇದೆ ಈಗಲ್ಲ. ಇದು ನೋಡಿ, ಇದೆಲ್ಲ ಗ್ರೀನಿಶಿ ತಿರುಗಿದೆ. ಮರ ಸತ್ತೇ ಹೋಗಿತ್ತು ನಂದು. ಕೆಲವು ಮರದಲ್ಲಿ ಒಂದು ಕೋಳ್ಸುಳಿ ಅಂತಾರಲ್ಲ, ಅದೊಂದು ಬಿಟ್ಟು ಮತ್ತೇನು ಇರಲಿಲ್ಲ. ಹಾಗಾಗಿ ನಂಗೆ ರಿಸಲ್ಟ್ ಓಕೆ ಅನಿಸ್ತಿದೆ. ಆಮೇಲೆ ದೋಟಿ ಅವರದ್ದೇ ನಾನು ಯೂಸರು. 2018ಇಂದ ಅವ್ರ ದೋಟಿ ಯೂಸರು. ಒಂದು ಚಿಕ್ಕ ಪುಟ್ಟ ಪಾರ್ಟ್ಸ್ ಬೇಕಂದ್ರು ತಕ್ಷಣ ಫೋನ್ ಮಾಡಿದ್ರೆ ನಮಗೆ ಹತ್ತಿರದಲ್ಲಿ ಸುಗಮ ಆಫೀಸ್ ಇದೆ, ಸುಗಮ ಬಸ್ಸಿಗೆ ಹಾಕ್ಬಿಟ್ಟು ಫೋನ್ ಮಾಡ್ತಾರೆ, ಸರ್ ಹಾಕಿದ್ದೀನಿ ಅಂತ ಹೇಳಿ ಕಳಿಸ್ತಾರೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನನ್ನ ಹೆಸರು ರಾಘವೇಂದ್ರ ಅಂತ. ಇದು ಕೊಪ್ಪ ತಾಲೂಕು ಹಸ್ಗೋಡ್ ಗ್ರಾಮ, ಹೇರೂರು ಅಂತ ಬರುತ್ತೆ. ನಾನು ಹಸ್ಗೋಡ್ ರಾಘವೇಂದ್ರ ಅಂತ ಹೊರಗಡೆ ಪ್ರಚಲಿತದಲ್ಲಿದ್ದೀನಿ. ನಾನು ಒಂದು 3.5 ಎಕರೆ ಅಡಿಕೆ ತೋಟ ಮತ್ತು ಉಪಬೆಳೆಯಾಗಿ ಕಾಫಿ ಮತ್ತು ಕಾಳುಮೆಣಸು ಬೆಳಿತೀನಿ ಇಲ್ಲಿ. ಅದರಲ್ಲಿ ಈ ಸಸಿ ತೋಟ ಏನಿದೆ, ಇದಿಷ್ಟು ಸಸಿ ತೋಟಗಳನ್ನು 1 ಎಕರೆ 26 ಗುಂಟೆ ಇದೆ. ಇದಿಷ್ಟಕ್ಕೆ ನಮ್ಮ ಬಾಲಸುಬ್ರಹ್ಮಣ್ಯ ದೋಟಿ, ಹೈಟೆಕ್ ದೋಟಿ ಬಾಲಸುಬ್ರಹ್ಮಣ್ಯ ಅವರದ್ದು ಈ ಬಯೋಶಮನ ಮತ್ತು ಅವರದ್ದು ರೂಟ್ ಮಿರಾಕಲ್ಲು ಇಂಥದ್ದು ಅವ್ರಿಗೆ ಏನಿದೆ ಕೆಮಿಕಲ್ಸ್, ಬಯೋ ಕೆಮಿಕಲ್ಸ್ ಏನಿದೆ ಅದನ್ನು ಯೂಸ್ ಮಾಡಿ 1 ತಿಂಗಳಾಯ್ತು. ಇವಿಷ್ಟಕ್ಕೆ ನನ್ನ ದೊಡ್ಡ ತೋಟಗಳಿಗೆಲ್ಲ ಯೂಸ್ ಮಾಡಿ 17 ದಿವಸ ಆಯಿತು ಇವತ್ತಿಗೆ. ನೀವೇ ನೋಡ್ಬೋದು ಇಲ್ಲಿ ಸಸಿ ತೋಟಗಳಲ್ಲೆಲ್ಲ ಹೊಸ ರೆಕ್ಕೆಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನಾರ್ಮಲಿ ಎಲ್ಲವೂ ಸಸಿಗಳೆಲ್ಲ ಚುಕ್ಕಿಗಳು ಏನು ಉಳಿದಿದೆ ಇವೆಲ್ಲ ನೋಡಿ ಹೊಡೆದು 1 ತಿಂಗಳಾಗಿರೋದು ಈ ಥರ ಕಾಣ್ತಾ ಇದೆ. ಎಲೆ ಚುಕ್ಕೆ ರೋಗ ನಂಗೆ ಲಾಸ್ಟ್ ಇಯರ್ ಗೊತ್ತಾಗತ್ತೆ. ಈಗಾಗಲೇ ಮಳೆ ಹಿಡಿದಿತ್ತು, ಏನು ಸ್ಪ್ರೇ ಮಾಡೋಕ್ಕಾಗಲಿಲ್ಲ. ಮತ್ತು ಎಲ್ಲಕ್ಕಿಂತ ನಾವು ಒಂದು ಸ್ವಲ್ಪ ಏನು ಅಂದರೆ ನೆಗ್ಲೆಕ್ಟ್ ಮಾಡೋದು. ಎಲೆ ಚುಕ್ಕೆ ರೋಗ ಅಂತ ಅನಿಸ್ಲಿಲ್ಲ ನನಗದು. ಆ್ಯಕ್ಚುಲಿ ಮೊದಲೇನೇ ತಿಳ್ಕೊಂಡೆ ಎಲ್ಲ ನೀರು ಸೆಕ್ಕಿದ್ದು ಅಂತಾರೆ, ನಮ್ಮ ಮಲೆನಾಡು ಭಾಗದಲ್ಲಿ ನೀರು ಸೆಕ್ಕಿದ್ದು ಅಂತಾರೆ. ಹಾಗೆ ತಿಳ್ಕೊಂಡೋಗ ಸಿವಿಯರ್ ಆಯಿತು. ಅದು ಸಿವಿಯರ್ ಆದಾಗ ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಹೈಟೆಕ್ ದೋಟಿ ಕಡೆಯಿಂದ ನನಗೆ ಪರಿಚಯ ಅವರು. ಅವ್ರ ಹತ್ರ ಸುಮ್ಮನೆ ಮಾತಿಗೆ ಹೇಳಿದ್ದು, ಕ್ಯಾಶುವಲಾಗಿ ಎಲ್ಲರೂ ಏನೋ ಹೊಡಿತಾರಲ್ಲ ಸರ್ ಅದೇನು ಅಂತ. ಅವ್ರು ಹೇಳಿದ್ರು ಬಯೋಶಮನ್ ಅಂತ ನಮ್ಮದೊಂದು ಬಂದಿದೆಪ್ಪ, ಹೊಡಿಬೋದು, ನೋಡಿ ಟ್ರೈ ಮಾಡಿ ಬೇಕಾದರೆ ಅಂದರು. ಅದಕ್ಕೆ ನಾನು 10 ಏನು ಹೇಳ್ತಾರಲ್ಲ, ಸಾಯೋನಿಗೆ ಯಾವ್ದಾದ್ರು ಒಂದು ಹುಲ್ಲು ಸಿಕ್ಕಿದ್ರು ಹಗ್ಗ ಅಂತ ಹೇಳಿ ಆ ಥರ ನಾನೇನು ಮಾಡಿದೆ, ತಂದು ಹೊಡೆದೆ ಇದನ್ನು. ಈಗ ಇದಕ್ಕೆಲ್ಲ ಹೊಡೆದು 1 ತಿಂಗಳಾಗಿದೆ. ಅದರಲ್ಲೂ ಆ ಕಡೆ ತೋಟ, ನನ್ನ ಸಸಿ ತೋಟ ಏನಿದೆ ಅದಕ್ಕೆಲ್ಲ ಹೊಡೆದು 1 ತಿಂಗಳು 7 ದಿವಸ ಹಿಂಗಾಗಿದೆ. ಲೇಬರ್ ಪ್ರಾಬ್ಲಮಿಂದ ಈ ಕಡೆ ಹೊಡಿತಾ ಬರುವಾಗ 1 ತಿಂಗಳು ದಾಟಿದೆ. ಅಂದರೆ ಟೈಮು ಸ್ವಲ್ಪ ಇತ್ತೀಚೆಗೆ ಆಗಿದೆ. ಅದಕ್ಕೆಲ್ಲ ದೊಡ್ಡ ತೋಟಕ್ಕೆಲ್ಲ ಹೊಡೆದು 17 ದಿವಸ ಆಯಿತು ಇವತ್ತಿಗೆ. ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ನಮ್ಗೆ ರಿಸಲ್ಟು ನನಗನ್ಸಿರೋ ಮಟ್ಟಿಗೆ ಪರವಾಗಿಲ್ಲ ಅನಿಸ್ತಾ ಇದೆ. ಅಂದರೆ ಏನಾಗಿತ್ತು ಅಂದರೆ ನಂದು ಪೂರ್ಣ ಒಂದಷ್ಟು ಗಿಡಗಳಂತೂ ಸತ್ತೇ ಹೋಗಿದೆ. ನಿಮಗೆ ಕಾಣ್ತಾ ಇದೆ ನೋಡಿ, ಸಿಂಗಲ್ ಸುಳಿ ಎಲ್ಲ ಇದ್ದಾವೆ. ಹೀಗೆ ನೋಡಿ ಬೇಕಾದರೆ ಸಿಂಗಲ್ ಸುಳಿ ಇದ್ದಾವೆ. ಆ ಥರ ಯೋಚನೆ ಮಾಡಿದಾಗ ನನಗೆ ರಿಸಲ್ಟ್ ಓಕೆ ಅನಿಸ್ತಿದೆ. ನಿಮ್ಮದು ಈ ಜಾಗಗಳಲ್ಲೆಲ್ಲ ನೋಡಿ, ಈ ಸಸಿ ಇದೆಯಾ ಏನು, ಈ ಸಸಿ ಇದು ನಾನು ಹೊಡೆಯುವಾಗ ನೋಡಿದ್ದೆ. ಗುರ್ತು ಮಾಡ್ಕೊಂಡಿದ್ದೀನಿ. ಕೆಲವು ಗಿಡಗಳಿಗೆಲ್ಲ ನಾನು ಗುರ್ತು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ನೋಡಿ ಹೊಸ ಸುಳಿ ಚೆನ್ನಾಗಿ ಬರ್ತಿದೆ ನೋಡಿ. ಈ ಥರ ಸುಟ್ಟೋದಂಗೆ ಆಗಿತ್ತು ನಂದು. ಈಗ ಹೊಸ ಸುಳಿ ಪರವಾಗಿಲ್ಲ. ಇಲ್ಲೇ ಬನ್ನಿ, ನಂದೊಂದು ಮೊದಲು ಹೊಡೆದಿರುತ್ತೆ. ಕೆಲವರೆಲ್ಲ ಕಮೆಂಟ್ ಮಾಡ್ತಿದ್ದಾರೆ, ಈಗ ಹೊಸ ಸುಳಿ ಬರೋದು ಹೆಂಗಿದ್ರು ಅದು ಚೆನ್ನಾಗೇ ಬರುತ್ತೆ ಅಂತ. ಇಲ್ಲ ಅದನ್ನ ನಾನು ಕಾಮೆಂಟಲ್ಲೆಲ್ಲ ನೋಡಿದ್ದೀನಿ. ನಾನು ಸ್ವಲ್ಪ ಎಜುಕೇಷನ್ ಇರೋದ್ರಿಂದ ಅದ್ರ ಕಡೆ ಗಮನ ಹರಿಸಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಮತ್ತು ಯಾರನ್ನ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಸಡನ್ ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ. ಮಲೆನಾಡವ್ರು ನಾವು ಈಗಾಗಲೇ ಮಂಗಾಗಿದ್ದೀವಿ, ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ ಅಂದರೆ ಮೊದಲಿಂದ ಒಂದು ಟ್ರಯಲ್ ಪೀಸ್, ನಾನು 17 ದಿವಸ ಆದ್ದಲ್ಲ, 1 ವರ್ಷಕ್ಕೆ ಮುಂಚೆ ಹೊಡೆದಿರೋ ತೋಟ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಅದಷ್ಟು ಗಿಡಗಳಿಗೆ ಹಿಂದೆ 50 ml ತರಿಸ್ಬಿಟ್ಟು ಹೊಡೆದಿರೋದು, ಅದಷ್ಟು ಗಿಡಗಳಿಗೆ ಹಿಂದೆನೇ ಭಾಳ ಹಿಂದೆ ಹೊಡೆದಿರೋದು. 2ನೇ ರೌಂಡು ಮೊನ್ನೆ 1 ತಿಂಗಳು ಕೆಳಗಡೆ ಕೊಟ್ಟಿದ್ದೀನಿ ಅದಕ್ಕೆ, ಅದಷ್ಟು ಗಿಡಗಳಿಗೆ. ಅದು ನವಂಬರ್ಲಿ ಒಂದ್ಸರಿ ಹೊಡೆದಿದ್ದೆ. ಈಗ ಮೊನ್ನೆ 1 ತಿಂಗಳು ಕೆಳಗಡೆ ಅದಷ್ಟು ಗಿಡಗಳಿಗೆ ಹೊಡೆದಿದ್ದೀನಿ. ಅದಷ್ಟು ಗಿಡಗಳದ್ದು ರಿಸಲ್ಟ್ ನಿಮಗೆ ನೋಡಿ ಗೊತ್ತಾಗುತ್ತೆ. ಹೊಡೆ ಆಗಲಿ ಅಥವಾ ಈ ಮರದ ಗ್ರೀನಿಶ್ ಆಗಲಿ ಅವೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನೀವು ಹೇಳಿದಾಗೆ ತುಂಬ ಟ್ರಯಲ್ ನೋಡಿದ್ದೀನಿ ನೋಡಿ. ಈ ಗಿಡಕ್ಕೆ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಈ ಗಿಡಗಳಂತ ಈ ಥರದ ಗಿಡಗಳಲ್ಲಿ ಭಾಳ ಅಂದರೆ ಸಣ್ಣ ಗಿಡಗಳಲ್ಲಿ ಎಲೆ ಚುಕ್ಕೆ ರೋಗದ ಪ್ರಮಾಣ ಜಾಸ್ತಿ. ಆವಾಗ ನಾನು ಸಣ್ಣ ಗಿಡಗಳನ್ನೇ ಅದಕ್ಕೆ ಟ್ರಯಲಾಗಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಒಬ್ಬ ರೈತ, ಇನ್ನೊಬ್ಬರು ರೈತರಿಗೆ ಏನೋ ನಾನು ಮಿಸ್ಗೈಡ್ ಮಾಡಬಾರ್ದಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಈ ಥರದನ್ನು ಚೆಕ್ ಮಾಡಿ ನೋಡಿ. ಇದರಲ್ಲಿ ಹಿಂಭಾಗದಲ್ಲಾಗಲಿ ಬೇಡ, ಇದು ನೋಡಿ, ಇದು ಹೊಡೆದು ಫಸ್ಟ್ ನೋಡಿ, ಇದಕ್ಕೂ ಚುಕ್ಕೆ ರೋಗ ಬಂದಿಲ್ಲ ನೋಡಿ. ಇಲ್ಲಿ
ಅವ್ರದ್ದು ನಾನು ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಇವ್ರದ್ದು ಹೈಟೆಕ್ ಅವ್ರದ್ದು ಮೈಕ್ರೋನ್ಯೂಟ್ರಿಯೆಂಟ್ಸು ಗುಡ್ ವಿಲ್ ಅಂತ ಹೇಳುವಂಥದ್ದು, ರೂಟ್ ಮಿರಾಕಲ್ಲು ಮತ್ತು ಬಯೋಶಮನ್ನು ಅಷ್ಟು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ ಈ ಸಸಿ ತೋಟಕ್ಕೆ. ಆಮೇಲೆ ನನ್ನ ಆ ದೊಡ್ಡ ತೋಟಗಳಿಗೆ ಅಷ್ಟೇ ನಾನು ಎಲ್ಲಕ್ಕೆ ಇದನ್ನು ಅವ್ರದ್ದು ಯೂಸ್ ಮಾಡಿದ್ದೀನಿ. ಅಲ್ಲದೆ ಆ್ಯಡ್ ಆಗಿ ಒಂದು ಕೆಮಿಕಲ್ ಹಾಕಿದ್ದೀನಿ ಅದಕ್ಕೆ, ಅಂದರೆ NPKನು ಅದಕ್ಕೆ ಹಾಕಿದ್ದೀನಿ ಆ ತುಂಡಿಗೆ. ಯೂಸ್ ಮಾಡಿದ್ರೆ ಸರ್ ಈಗ ಅಂದರೆ ಇಲ್ಲ, ನವಂಬರಲ್ಲಿ ಫಸ್ಟ್ ಅದಕ್ಕೆ ಯೂಸ್ ಮಾಡಿದ್ದು. ನವಂಬರ್ ಫಸ್ಟ್ ವೀಕಲ್ಲಿ ಆ ಸಸಿ ತೋಟ, ಅದಕ್ಕೆ ನಾನು ನಿಮಗೆ ಆ ಸಸಿಗಳು ತೋರಿಸಿದ್ದು. ಅದು 16ನೇ ವರ್ಷದ ಸಸಿ ಅದು. ಅಲ್ಲ, ನಂದು ಆ ಸಸಿಗಳಿಗಿಂತ ಈ ಸಸಿಗಳೆಲ್ಲ ಹೋದ ವರ್ಷ ಅಂದರೆ ನವಂಬರಿಂದ ಈಚೆಗೆ ಕಂಪ್ಲೀಟ್ ಹೋಗ್ಬಿಟ್ಟಿತ್ತು, ಏನೂ ಇರಲಿಲ್ಲ. ನಾನು ಕೋಲ್ಡ್ ಸುಳಿಯೇ ಬರಲ್ಲ ಇನ್ನೊಂದು ಸತ್ತೋಗ್ಬಿಡ್ತು ಅಂತ. ಬೇಕಾದ್ರೆ ನೀವು ತೋರ್ಸಕ್ಕೆ ಬೇಕಾದ್ರೆ ಇಲ್ಲೊಂದು ಸಸಿ ಹೋಗಿದೆ, ಬೇಕಾದ್ರೆ ತೋರಿಸ್ತೀನಿ. ಅದು ಆ ಥರ ಹೋಗಿರೋದು ಆಗಿತ್ತು, ಫುಲ್ ಹೋಗ್ಬಿಟ್ಟಿತ್ತು. ಇದಕ್ಕೀಗ ಹೊಡೆದ ಮೇಲೆ ನನಗೇನೋ ಸ್ವಲ್ಪ ಚೇತರಿಕೆ ಅಂತ ಅನಿಸೋದು ಅಂದರೆ ಅದೇ ಸ್ವಲ್ಪ ಮೇಲ್ಗಡೆದೆಲ್ಲ ಸುಳಿ ಕಾಣ್ತಾ ಇದ್ದೀನಿ, ಹೊಸ ಸುಳಿ ಕಾಣ್ತಿದೆ. ಆಯಿತಾ, ನೋಡಿ ಆ ಥರ ಆಗಿತ್ತು ಕಂಪ್ಲೀಟ್. ಆ ಥರ ಎಲ್ಲೊಂದು ಆಗಿದೆಯಲ್ಲ ಆ ಥರ ಫುಲ್ ಆಗಿಬಿಟ್ಟಿತ್ತು, ಸಸಿನೇ ಹೋಗಿತ್ತು ಅದು. ನೋಡಿ ಇಲ್ಲೊಂದು ಆಗಿದೆಯಲ್ಲ, ಇಲ್ಲೊಂದು ಆಗಿದೆಯಲ್ಲ, ಈ ಥರ ಆಗಿತ್ತು. ಎಲ್ಲವೂ ಆಲ್ಮೋಸ್ಟ್ ಈ ಥರಕ್ಕೆ ಬಂದಿತ್ತು. ಇದನ್ನೆಲ್ಲ ನಮ್ಮ ಎಫರ್ಟು ಹಾಕಿದ್ದೀವಿ. ಇದು ಹಳದಿ ಬಯೋಶಮನ್ನು ಹೊಡೆದಿದ್ದೀವಿ. ನಮ್ಮ ಎಫರ್ಟ್ ಅಂದರೆ ಏನು ಮಾಡಿದ್ದೀವಿ, ನಾವು ಹತ್ತು ಬಿಟ್ಟು ಅದನ್ನೆಲ್ಲ ಕಟಾವು ಮಾಡಿ ಕೆಲವನ್ನೆಲ್ಲ ಮಾಡಿದ್ದೀವಿ. ಇದಕ್ಕೆಲ್ಲ ಹೊಡೆದು ನಾನು ಆಗಲೇ ಅದೇ ಒಂದೂವರೆ ತಿಂಗಳು ಆಗಿದೆ. ಆ 1.5 ತಿಂಗಳಲ್ಲಿ ನಂಗೆ ರಿಸಲ್ಟ್ ಅಂದರೆ ನೋಡಿ, ಮೇಲಿನ ಸುಳಿಗಳು ಅಥವಾ ಎರಡನೇ ಸುಳಿ ಇದೆ. ಸುಳಿ ಬರಲಿಲ್ಲ ಅಂದರೆ ಗೊತ್ತು, ಅಡಿಕೆಯಲ್ಲೆಲ್ಲ ಸುಳಿ ಬರಲಿಲ್ಲ ಅಂದರೆ ಮುಗೀತು ಅದರದ್ದು ಲೈಫ್ ಅಂತ. ನೋಡಿ ಅದು ಬರಲೇ ಇಲ್ಲ. ಬಟ್ ಇವು ಉಳಿದವಲ್ಲ, ಏನೋ ಸುಳಿ ಬಂತು ಇಲ್ಲ ಆಯಿತು. ಎಲ್ಲಕ್ಕಿಂತ ಈ ಥರದ ಭಾರಿ ಡಾರ್ಕ್ ಎಲ್ಲೋ ಆಗಿದ್ದಲ್ಲ ಈಗ ಇದಕ್ಕೆ ತಿರುಗಿದೆ, ಗ್ರೀನಿಗೆ ತಿರುಗಿದೆ. ಏನು ನನಗೆ ಸ್ವಲ್ಪ ಆಶಾದಾಯಕವಾಗಿ ಕಾಣ್ತಾ ಇದೆ. ಆಯಿತಾ, ಇದು ಇವೆಲ್ಲ ಏನೋ 4ನೇ ವರ್ಷದ್ದು ಫಸಲು ಬರೋದ್ರೊಳಗೆ ಮರ ಹೋಗುತ್ತೆ ಅನ್ನೋ ಬೇಜಾರಲ್ಲಿದ್ದೆ ನಾನು. ಅದಕ್ಕಿಂತ ಓಕೆ ಅನಿಸ್ತಾ ಇದೆ ಈಗೆಲ್ಲ. ಇದು ನೋಡಿ, ಇದೆಲ್ಲ ಗ್ರೀನಿಶಿಗೆ ತಿರುಗಿದೆ. ಆಯಿತಾ, ಎಲ್ಲ ಫಸಲು ಕಾಣ್ತಾ ಇದೆ, ಗ್ರೀನಿಶಾಗಿ ತಿರುಗಿದಾವೆ. ಕೆಲವು ಬೇಗ ಚೇತರಿಕೆ ಕಂಡಿದ್ದಾವೆ, ಕೆಲವು ಸ್ವಲ್ಪ ನಿಧಾನ ಆಗುತ್ತೆ. ಅದು ಮೋಸ್ಟ್ಲಿ ಅದರದ್ದು ಜೀನ್ಸಿಂದ ಇರ್ಬೋದು ಅನಿಸುತ್ತೆ ನನ್ನ ಅನಿಸಿಕೆ. ಓಕೆ ಸರ್, ಈಗ ಈ ಪ್ರಾಡಕ್ಟ್ ಈ ಮಲೆನಾಡಲ್ಲೇನು ಹಳದಿ ಎಲೆ ರೋಗ, ಎಲೆ ಚುಕ್ಕಿ ರೋಗ ಈ ಥರ ಬರ್ತಾನೆ ಇದೆ. ಇವರಿಗೆ ಅಂದರೆ ರೈತರಿಗೆ ಸಜೆಸ್ಟ್ ಮಾಡಬಹುದಾ ಹೇಗೆ? ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ, ನಂದು ನೋಡಿ ಹಳದಿ ಎಲೆ ರೋಗ ಈ ಭಾಗದಲ್ಲಿ ಅಂದರೆ ನೀವು ನೋಡಿದ್ರೆ ಇದು ಹಳದಿ ಎಲೆ ರೋಗ ಅಂದರೆ ಏನು ಅಂದರೆ ಎಲ್ಲರಿಗೂ 100% ಹಳದಿ ಎಲೆ ರೋಗ ಅಂದರೆ ಇಂಥದ್ದೇ ಅಂತ ಹೇಳುವಂಥದ್ದು ಯಾರೂ ಕನ್ಕ್ಲೂಷನಿಗೆ ಬಂದಿಲ್ಲ. ಹಳದಿ ಆಗಿರೋದೆಲ್ಲ ಹಳದಿ ಎಲೆ ರೋಗ ಅಂತಾರೆ, ಅಥವಾ ಕಾಯಿ ಡ್ರಾಪ್ ಆಗೋದು ಇವನ್ನೆಲ್ಲ ಹಳದಿ ಎಲೆ ರೋಗ ಅಂತಾರೆ. ಈಗ ನಮ್ಮ ಶೃಂಗೇರಿಯ ಮೇಗೂರು ತಾಲೂಕ ಅಲ್ಲಿ ಹರ್ಲಾಣೆ ಆ ಭಾಗದಲ್ಲಿ ತುಂಬ ಇತ್ತು. ಅಲ್ಲಿ ಮರಗಳು ಹೋಗೇ ಬಿಡ್ತು. ಅಲ್ಲಿ ನೋಡ್ಕೊಂಬಂದಿರೋದ್ರಿಂದ ನನಗನ್ಸೋದೇನೋ, ನಾನು ಅಲ್ಲಿ ಹೋಗಿ ನೋಡ್ಕೊಂಬಂದಿದ್ದೀನಿ. ನಾನು ಕೃಷಿಲಿ 24 ಅವರ್ಸು ನಾನು ಕೃಷಿಲಿ ಏನಾದ್ರು ಹೊಸ್ತು ಮಾಡಬೇಕು ಅನ್ನೋ ಆಸೆ ನನಗೆ. ಹಾಗಾಗಿ ಅಲ್ಲೆಲ್ಲ ಹೋಗ್ತಾ ಇರ್ತೀನಿ. ಹೋಗಿ ನೋಡ್ಕೊಂಬಂದಿದ್ರಲ್ಲಿ ಅಲ್ಲೆಲ್ಲ ಈ ಥರ ಆಗಿತ್ತು. ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ, ಆ ಥರ ಆಗಿತ್ತು ಎಲ್ಲ. ಇಲ್ಲಿ ಇದೆಲ್ಲ ಆದಂಗೆ ಆಗಿತ್ತು ಮರಗಳು. ಎಲ್ಲೋ ಆಗಿತ್ತು. ಆ ಮರಗಳಿಗೆಲ್ಲ ಈಗ ನನಗೆ ಡ್ರಾಪಿಂಗ್ ಕಮ್ಮಿ ಆಗಿದೆ. ಆಯಿತಾ, ನಾನು ಇವಕ್ಕೆಲ್ಲ ಹೊಡೆದ್ಬಿಟ್ಟು 1.5 ತಿಂಗಳು ಹಿಂಗೆಲ್ಲ ಆಗಿದೆಯಲ್ಲ, ಡ್ರಾಪ್ ಆಗಲಿ ಅಥವಾ ಹೊಸ ಹೆಡ್ಲು ಬರ್ತಾಯಿದೆ. ಹೊಸ ಹೆಡ್ಲುಗಳು ಚೆನ್ನಾಗಿ ಬರ್ತಿದೆ. ನನಗೆ ಆಶಾದಾಯಕವಾಗಿದೆ. ಹಳದಿ ಎಲೆ ರೋಗಕ್ಕೂ ಮತ್ತು ಎಲೆ ಚುಕ್ಕೆ ರೋಗಕ್ಕೂ ಆಶಾದಾಯಕ ಅನಿಸುತ್ತೆ. ಮತ್ತು ಇನ್ನು ನೋಡಬೇಕು ಮುಂದೆ ಮಳೆ. ನಾನೇನು ಹೇಳ್ತಿದ್ದೀನಿ ಅಂದರೆ, ಮಳೆ ನಂತರ ಕೆಲವೊಂದು ಸರಿ ಇದು ಮತ್ತೆ ಎವಾಪ್ರೇಟ್ ಆಗುತ್ತೆ. ಈಗ ಇದಕ್ಕೆ ಹೊಡೆದಿದ್ದೀನಿ, ಜೂನಲ್ಲಿ ಒಂದು ಸರಿ ಹೊಡಿತಿದ್ದೀನಿ. ಜೂನ್ ನಂತರ ಹೊಡೆದಿರೋದು ಅವರು ಕಂಪ್ನಿಯವರು ಹೇಳೋದು ಏನು ಅಂದರೆ ಜೂನ್ ನಂತರ ಕಂಟ್ರೋಲಿಗೆ ಬರುತ್ತೆ ಅಂತ. ನಾವು ಕಾಣ್ತಾ ಇರೋದು ರಿಸಲ್ಟ್ ಹುಡುಕ್ತಾ ಇರೋದು ಏನು ಅಂದರೆ ಜೂನ್ ನಂತರ ಏನು ಬರುತ್ತೆ ಅನ್ನೋ ರಿಸಲ್ಟ್ ಕಾಯ್ತಾ ಇದ್ದೀವಿ ನಾವು. ಯಾಕೆಂದರೆ ಈಗ ಬಂದಿರೋ ರಿಸಲ್ಟು ಸಾಮಾಜಿಕ ಎಲ್ಲ ಓವರಲಾಗಿ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ ಈಗ ಬರುತ್ತೆ ಅವಾಗ ಬರಲ್ಲ ಅಂತ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ಅದಕ್ಕೂ ಕಾಯ್ತಿದ್ದೀನಿ, ವೆಯ್ಟ್ ಮಾಡ್ತಿದ್ದೀನಿ. ಬಟ್ ನನಗೆ ಆಶಾದಾಯಕ ಕಾಣುತ್ತೆ. ನನ್ನ ಸ್ನೇಹಿತರು ಹೊಡೆದವ್ರು ಇದ್ದಾರೆ, ಒಂದು 6 ತಿಂಗಳ ಕೆಳಗೆ 1 ವರ್ಷ ಕೆಳಗೆ ಹೊಡೆದವ್ರು ಇದ್ದಾರೆ. ಅವರಿಗೆಲ್ಲ ತುಂಬ ಚೆನ್ನಾಗಿತ್ತು ರಿಸಲ್ಟ್ ಅಂತ ಹೇಳಿದ್ರು. ಇದ್ರ ಮೇಲೆ ನಾನು ಹೊಡೆದಿದ್ದೀನಿ. ನನಗೆ ರಿಸಲ್ಟ್ ಓಕೆ ಅನಿಸ್ತಿದೆ. ನೀವೇ ನೋಡ್ತಿದ್ರಲ್ಲ, ಇಲ್ಲೆಲ್ಲ ಹಸಿರು ತಿರುಗಿದೆ ಮರ ಸತ್ತೇ ಹೋಗಿತ್ತು ನಂದು. ಕೆಲವು ಮರದಲ್ಲಿ ಒಂದು ಕೋಲ್ ಸುಳಿ ಅಂತಾರಲ್ಲ, ಅದೊಂದು ಬಿಟ್ಟು ಮತ್ತೇನು ಇರಲಿಲ್ಲ. ಹಾಗಾಗಿ ನಂಗೆ ರಿಸಲ್ಟ್ ಓಕೆ ಅನಿಸ್ತಿದೆ. ಮತ್ತೆ ಕಂಪನಿ ಕಡೆಯಿಂದ ಈಗ ರೆಸ್ಪಾನ್ಸ್ ಆಗಿರ್ಬೋದು, ಈ ಥರ ಎಲ್ಲ ರೆಸ್ಪಾನ್ಸ್ ಮಾಡ್ತಾರಾ ಅಂದರೆ ಹೇಗೆ ಅಂತ? ಆ ಕಂಪ್ನಿ ಕಡೆಯಿಂದ ನನಗೆ ಅನ್ಸೋದು ಅಂದರೆ ನಂಗೆ ಸಪೋರ್ಟಿವ್ ಆಗಿದ್ದಾರೆ. ನಾನು ಫೋನ್ ಮಾಡಿದ್ರೆ ಐಟಮ್ ಕಳಿಸ್ತಿದ್ದಾರೆ. ಆಮೇಲೆ ದೋಟಿ ಅವ್ರದ್ದೇ ನಾನು ಯೂಸರು, 2018 ಅವ್ರ ದೋಟಿ ಯೂಸರು. ಒಂದು ಚಿಕ್ಕ ಪುಟ್ಟ ಪಾರ್ಟ್ಸ್ ಬೇಕಂದ್ರು ತಕ್ಷಣ ಫೋನ್ ಮಾಡಿದ್ರೆ ನಮಗೆ ಹತ್ತಿರದಲ್ಲಿ ಸುಗಮ ಆಫೀಸ್ ಇದೆ, ಸುಗಮ ಬಸ್ಸಿಗೆ ಹಾಕ್ಬಿಟ್ಟು ಫೋನ್ ಮಾಡ್ತಾರೆ, ಸರ್ ಹಾಕಿದ್ದೀನಿ ಅಂತ ಹೇಳಿ ಕಳಿಸ್ತಾರೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸಾರ್ವಜನಿಕವಾಗಿ ಒಂದು ಚರ್ಚೆ ಇದೆ, ಅದು ಅಲ್ಲ ಅಂತ ನಾನು ಹೇಳ್ತಿಲ್ಲ. ಏನು ಅಂದರೆ ಅವ್ರು ಸ್ವಲ್ಪ ಕಾಸ್ಟ್ಲಿ ಎಲ್ಲ ಪ್ರಾಡಕ್ಟ್
ಕಾಸ್ಟ್ಲಿ ಅಂತ. ಬಟ್ ಕ್ವಾಲಿಟಿ ಅವರದ್ದು ಹೈಟೆಕ್ ದೋಟಿ ಅವರದ್ದು, ನಮ್ಮ ದೋಟಿ ವಿಚಾರದಲ್ಲಿ ಬಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅವರದ್ದು. ಈ ಬಯೋಶಮನ್ ವಿಚಾರದಲ್ಲಿ ನಮಗೆ ಹೊಸ್ತು, ಅಂದರೆ ಎಲ್ಲರಿಗೂ ಹೊಸದು, ಮಲೆನಾಡಿನ ರೈತರಿಗೆ ಎಲ್ಲರಿಗೂ ಬಯೋಶಮನ್ ಅಂತ ಹೇಳುವಂಥದ್ದು, ಹಳದಿ ಬಯೋಶಮನ್ ಅಂಥದ್ದು ಹೊಸ್ತು. ನಮಗದು ಕಾಸ್ಟ್ಲಿ ಅಂತ. ಬಟ್ ಅದು ಕಾಸ್ಟ್ಲಿ ಆದರೂ ನನಗನ್ಸೋದು ವೈಯಕ್ತಿಕ ನನ್ನ ಅಭಿಪ್ರಾಯ ಏನು ಅಂದರೆ, ಕಾಸ್ಟ್ಲಿ ಆದರೂ ನಮ್ಮನ್ನು ಬದುಕೇನಾದ್ರು ಉಳಿಸ್ಕೊಡ್ತು ಅಂದರೆ ನಮಗದೊಂದು ದೊಡ್ಡ ಮಟ್ಟದ ಅಮೌಂಟ್ ಆಗಲ್ಲ. ಬಟ್ ಇಲ್ಲದ್ರೆ ಇವಾಗ ರೈತರಿಗೆ, ಯಾಕೆಂದರೆ ಈ ವರ್ಷ ತುಂಬ ಪೆಟ್ಟು ತಿಂದಿದ್ದೀವಿ. ಜನರಲಿ ನೀವೇ ತಿರುಗಾಡ್ತಾ ಇದ್ದೀರಿ, ನೋಡಿದಿರಿ, ತುಂಬ ಜನ ರೈತರುಗಳು ಈ ವರ್ಷ ಪೆಟ್ಟು ತಿಂದಿದ್ದಾರೆ. ಚುಕ್ಕೆ ರೋಗದಲ್ಲೂ ಅಡಿಕೆ ಹೋಗಿದೆ ಮತ್ತು ಹಳದಿ ಎಲೆ ರೋಗದಲ್ಲೂ ಅಡಿಕೆ ಹೋಗಿದೆ. ಯಥೇಚ್ಛ ಕೊಳೆ ಬಂತು, ಅದರಲ್ಲೂ ಹೋಗಿದೆ. ಈಗ ನನ್ನಿಂದ ಆದಿಯಾಗಿ ನಾವು 150 ಕ್ವಿಂಟಲ್ ಹಸಿ ಉದ್ರು, 157 ಕ್ವಿಂಟಲ್ ಹಸಿ ಉದ್ರು ಆದನ್ನು ಈ ವರ್ಷ 47 ಕ್ವಿಂಟಲ್ ಹಸಿರು ಉದ್ರ ಆಗಿದೆ. ಅಂದರೆ ಅಷ್ಟು ಡ್ರಾಪ್ ಆಗಿದೆ ನನಗೆ. ಆ ಥರ ಯೋಚನೆ ಮಾಡಿದಾಗ ನಮಗೆ ಕಾಸ್ಟ್ಲಿ ಅನಿಸುತ್ತೆ ಈ ವರ್ಷ. ಏಕೆಂದರೆ ಪೆಟ್ಟು ಬಿದ್ದಿರೋ ವರ್ಷದಲ್ಲೇ ನಮಗೆ ಇದಕ್ಕೂ ಹೊಡಿಬೇಕು ಕಾಸ್ಟ್ಲಿ ಅಂತ. ಬಟ್ ಬೇರೆ ಕೆಮಿಕಲ್ಸ್ಗಳನ್ನು ತಂದುಬಿಟ್ಟು ಹೊಡೆಸಿ ಲೇಬರ್ಗಳನ್ನೆಲ್ಲ ಡಿಪೆಂಡ್ ಆಗಿ ಎಲ್ಲ ಯೋಚನೆ ಮಾಡುವಾಗ ನಂಗೆ ಇದೊಂದು ಭಾರಿ ಎಕ್ಸ್ಟ್ರಾ ಖರ್ಚು ಅಂತ ಅನಿಸಲ್ಲ. ಬಟ್ ಅವರು ಅದ್ರ ಬಗ್ಗೆ ಅವರು ಇನ್ನೊಂಚೂರು ಚಿಂತನೆ ಮಾಡಬೇಕು. ಜನರಲಿ ಕೊಡುವಾಗ ಸ್ವಲ್ಪ ರೀಸನಬಲ್ ಆಗಿ ಕೊಟ್ಟು ರೈತರಿಗೆ ರಿಸಲ್ಟ್ ಬಂತು ಅಂದರೆ. ಮತ್ತು ಇದನ್ನು ನಮ್ಮ ವೈಯಕ್ತಿಕ ಹೇಳೋದು ಅಂದರೆ, ಇದರ ಬಗ್ಗೆ ನಮ್ಮ ಯೂನಿವರ್ಸಿಟಿಗಳು ಕೂಡ ಒಂದು ಸ್ವಲ್ಪ ಕೃಷಿ ಯೂನಿವರ್ಸಿಟಿಗಳು ಕೂಡ ಏನು ಮಾಡಿದ್ದಾರೆ, ಬಾಲಸುಬ್ರಹ್ಮಣ್ಯ ಹೈಟೆಕ್ ದೋಟಿ ಅವರು ಅದರಲ್ಲಿ ಏನು ಹಾಕಿದ್ದಾರೆ ಅನ್ನೋದನ್ನು ಜನರಿಗೆ ಅವೇರ್ನೆಸ್ ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಹೇಳ್ತಿದ್ದೀನಿ. ಮತ್ತು ಇನ್ನೊಂದು ಹೈಟೆಕ್ ದೋಟಿ ಪರ್ಚೇಸ್ ಮಾಡಿದ್ರೆ ಇದೇನೋ ಬಯೋಶಮನ ಫ್ರೀ ಅಂತ ಏನೋ ಹೇಳ್ತಾರೆ, ಆ ಥರ ಏನಾದರೂ ನಿಮ್ಗೆ ಆಫರನ್ನು ಕೊಟ್ಟಿದ್ರೆ? ಅದು ನಾನು 2018 ಹಳೇ ಕಸ್ಟಮರು. ಈ ಹೊಸ ಕಸ್ಟಮರ್ಗಳಿಗೆ 1 ಲೀಟ್ರು ಬಯೋಶಮನ್ ಫ್ರೀ ಅಂತ ಏನೋ ನಾನು ಆ್ಯಡ್ ಓದಿದೆ. ಬಟ್ ನನಗೆ ಏನು ಮಾಡಿದ್ರು, ಒಂದು 50 ml ಬಯೋಶಮನ್ ಒಂದು 3 ಲಾಟಲ್ಲಿ ಕೊಡುವಾಗ 50 ml ಕೊಟ್ಟಿದ್ದಾರೆ. ಎಕ್ಸ್ಟ್ರಾ 50 ml 3 ಲಾಟಲ್ಲಿ ಕೊಟ್ಟಿದ್ದಾರೆ. 50 ml 3 ಲಾಟಲ್ಲಿ ಕೊಟ್ಟಿದ್ದಾರೆ. ಅದ್ರದ್ದು ಕಾಸ್ಟ್ ತೊಗೊಳ್ಲಿಲ್ಲ. ಬಟ್ ನಮಗೆ ನಾವು ತರಿಸಿದ ಎಲ್ಲ ಸರಿನೂ ನನಗೆ ರೀಸನಬಲ್ ರೇಟ್ ಅಂತ ಹೇಳಿದ ಏನು ಹೇಳ್ತಾರೆ ಅದನ್ನು ಕೊಟ್ಟಿದ್ದಾರೆ ಅಷ್ಟೇ.